ಕಳೆದ 1.5 ತಿಂಗಳಿನಿಂದ ಬರೀ ರೇವಣ್ಣ ಕುಟುಂಬದ್ದೇ ಸುದ್ದಿ. ಬರೀ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ಭವಾನಿ ರೇವಣ್ಣ ಎಲ್ಲರ ಸರದಿ ಆದ ನಂತರದಲ್ಲಿ ಈಗ ಸೂರಜ್ ರೇವಣ್ಣ ಕಳೆದ 2 ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಂಧಿತನಾಗಿರುವಂತಹ ಎಂಎಲ್ಸಿ ಸೂರಜ್ ರೇವಣ್ಣನನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಸೂರಜ್ನನ್ನ ಪೊಲೀಸ್ ಜೀಪ್ನಲ್ಲಿ ಕರೆತರ್ತಾ ಇದ್ದಾರೆ ಪೊಲೀಸರು. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಬಂಧಿಸಲ್ಪಟ್ಟಿದ್ದಾನೆ. ಎಂಎಲ್ಸಿ ಸೂರಜ್ ರೇವಣ್ಣ ಬಗ್ಗೆ ಪವರ್ ಟಿವಿ ವರದಿಯನ್ನ ಸ್ಫೋಟಿಸಿತ್ತು. ಕೆಲವೇ ಕ್ಷಣಗಳಲ್ಲಿ ಕೋರಮಂಗಲದಲ್ಲಿರುವ ಜಡ್ಜ್ ನಿವಾಸಕ್ಕೆ ಸೂರಜ್ನನ್ನ ಕರೆತರಲಾಗುತ್ತೆ. ಇವತ್ತು ಭಾನುವಾರ ರಜೆ ಹಿನ್ನೆಲೆಯಲ್ಲಿ ನೇರವಾಗಿ ಜಡ್ಜ್ ನಿವಾಸಕ್ಕೆ ಸೂರಜ್ ರೇವಣ್ಣನನ್ನ ಕರೆದೊಯ್ಯಲಾಗುತ್ತೆ. ಹೆಚ್ಚಿನ ವಿಚಾರಣೆಗಾಗಿ ಸೂರಜ್ನನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಪೊಲೀಸರು. ಹಾಸನದಿಂದ ನೇರವಾಗಿ ಪೊಲೀಸ್ ಜೀಪ್ನಲ್ಲಿ ಜಡ್ಜ್ ನಿವಾಸಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಈಗಾಗಲೇ ಹಾಸನದಿಂದ ಹೊರಟಿದೆ ಆ ಪೊಲೀಸ್ ಜೀಪ್. ಸೂರಜ್ ರೇವಣ್ಣನನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಬೆಳಗ್ಗಿನಿಂದ ವಿಚಾರಣೆಯನ್ನ ಮಾಡಲಾಯಿತು. ನಿನ್ನೆ ಆತನನ್ನ ವಶಕ್ಕೆ ಪಡೆದ ಬಳಿಕ ಸಾಕಷ್ಟು ವಿಚಾರಣೆಗೆ ಒಳಪಡಿಸಲಾಯಿತು. ಆ ನಂತರದಲ್ಲಿ ಆತನನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಹಾಸನದ ಪೊಲೀಸ್ ಠಾಣೆಯಲ್ಲೇ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ರು. ಆ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ಜೊತೆಗೆ ಆತನಿಗೆ ಒಂದಷ್ಟು ಮೆಡಿಕಲ್ ಚೆಕಪ್ಗಳು, ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ ಈಗ ಹಾಸನದಿಂದ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆತನನ್ನ ಬೆಂಗಳೂರಿನ ಕೋರಮಂಗಲದ ಜಡ್ಜ್ ನಿವಾಸದ ಬಳಿಗೆ ಕರೆದೊಯ್ದು ಜಡ್ಜ್ ಎದುರು ಆತನನ್ನ ಹಾಜರುಪಡಿಸಲಾಗುತ್ತೆ. ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಆ ನಂತರದಲ್ಲಿ ಆತನನ್ನ ಮತ್ತೆ ಪೊಲೀಸರು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು, ಆತನನ್ನ ಕಸ್ಟಡಿಗೆ ಒಪ್ಪಿಸುವಂತಹ ಸಾಧ್ಯತೆಗಳು ಇದೆಲ್ಲ ಇರುತ್ತೆ. ಯಾಕಂದ್ರೆ ವಿಚಾರಣೆ ಹಿನ್ನೆಲೆಯಲ್ಲಿ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. 20 ನಿಮಿಷ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿದ್ದಾರೆ ಪೊಲೀಸರು. ಬಿಪಿ, ಶುಗರ್, ಯೂರಿನ್, ಇಸಿಜಿ ಪರೀಕ್ಷೆ ಎಲ್ಲ ಕೂಡ ನಡೆಸಿದ್ದಾರೆ ವೈದ್ಯರು. ಸುಮಾರು 20 ನಿಮಿಷ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿದ್ದಾರೆ. ಬಿಪಿ, ಶುಗರ್, ಯೂರಿನ್ ಟೆಸ್ಟ್, ಇಸಿಜಿ ಎಲ್ಲಾ ಪರೀಕ್ಷೆಯನ್ನ ನಡೆಸಲಾಗಿದೆ. ಹಿಮ್ಸ್ ಆಸ್ಪತ್ರೆಯಲ್ಲಿ ಸೂರಜ್ ಆರೋಗ್ಯ ತಪಾಸಣೆ ನಡೆಸಲಾಗಿದೆ. ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಸೂರಜ್ಗೆ ಮೆಡಿಕಲ್ ಚೆಕಪ್ ಮಾಡಲಾಗಿದೆ. ವಿಚಾರಣೆಯ ನಂತರದಲ್ಲಿ ಆಗುವಂತಹ ಪ್ರಕ್ರಿಯೆ ಇದು. ಸಹಜವಾಗಿ ಯಾರೇ ಆರೋಪಿಗಳು ಅವರನ್ನ ವಶಕ್ಕೆ ಪಡೆದುಕೊಂಡ್ರೆ ಈ ರೀತಿ ಪ್ರಕ್ರಿಯೆಗಳು ನಡೆಯೋದು ಸಹಜ. ಅದರಂತೆ ಸೂರಜ್ನ ಮೆಡಿಕಲ್ ಚೆಕಪ್ ಕೂಡ ನಡೆದಿದೆ. ಇನ್ನು ಹಾಸನದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಯಿತು, ಜೊತೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೂರಜ್ ರೇವಣ್ಣನನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಅಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಹಾಸನದಲ್ಲಿ ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ರೆಡಿ ಇದ್ದಾರೆ. ಇನ್ನು ಬೆಂಗಳೂರಿಗೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೂರಜ್ನನ್ನ ಕರೆತರಲಾಗುತ್ತೆ. ಅಲ್ಲಿಂದ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ರೆಡಿ ಇದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್ ಮಾಡ್ಕೋತಾ ನಾನು ಮೊದಲೇದಾಗಿ ವೆಂಕಟೇಶ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದ್ರೆ ಬೆಳಗ್ಗೆ ಆತನನ್ನ ಅರೆಸ್ಟ್ ಮಾಡಿದ ಬಳಿಕ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ವಿಚಾರಣೆ ನಂತರದಲ್ಲಿ ಆತನನ್ನ ಮೆಡಿಕಲ್ ಚೆಕಪ್ ನಡೆಸಲಾಗುತ್ತೆ ಅಂತ ಏನೇನೆಲ್ಲ ಆಯಿತು ಬೆಳಗ್ಗಿನಿಂದ ಹಾಸನದಲ್ಲಿ ಡೆವಲಪ್ಮೆಂಟ್ಸ್ ವೆಂಕಟೇಶ್? ಎಸ್ ರಜನಿ, ನಿನ್ನೆ ಏನು ಈ ಒಂದು ಪ್ರಕರಣ ದಾಖಲಾಗ್ತಿದ್ದಂಗೆನೆ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಆತನೇ ಸ್ವತಃ ಬರ್ತಾನೆ, ಅಂದ್ರೆ ತನ್ನ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಏನು ಬರ್ತಾನೆ. ಸೊ ಬಂದಂತ ಸಂದರ್ಭದಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳು ಆತನನ್ನ ವಿಚಾರಣೆ ಮಾಡುವಂತ ವೇಳೆಯಲ್ಲಿ ಆತನ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಎವಿಡೆನ್ಸ್ ಗಳನ್ನು ಕೂಡ ತೋರಿಸ್ತಾರೆ. ಆದ ನಂತರ ವಿಚಾರಣೆಯನ್ನ ಮಾಡ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಅಧಿಕೃತವಾಗಿ ಆತನನ್ನ ಬಂಧನ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಕೂಡ ಪೊಲೀಸ್ ಮೂಲಗಳು ತಿಳಿಸ್ತವೆ. ಇದಾದ ನಂತರ ಸುಮಾರು 11ರಿಂದ 12 ಗಂಟೆ ನಂತರವರೆಗೂ ಕೂಡ ವಿಚಾರಣೆಗಳಾಗ್ತಾ ಇರುತ್ತೆ. ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಏನಿದ್ದಾರೆ, ಒಂದು ಸಕಲೇಶ್ವರದ ಈ ಒಂದು ರೀಜನ್ ಆಫೀಸರ್, ಇವರು ಕೂಡ ಒಂದು ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ತದನಂತರ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡೋಗಿ ಅವರನ್ನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ತದನಂತರ ಮತ್ತೆ ವಾಪಸ್ ಕರ್ಕೊಂಡು ಬಂದು ಅಲ್ಲಿಂದ ಅವ್ರಿಗೆ ಊಟ ಆದ ನಂತರ ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ಈತನ ವಿರುದ್ಧ ಕೇಳಿ ಬಂದಿದೆ, ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಯುವಕ ಏನಿದ್ದಾರೆ ದೂರನ್ನ ಕೊಟ್ಟಿರುವಂತದ್ದು. ದೂರನ್ನ ಆಧರಿಸಿ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೂಡ ಈಗ ಸೂರಜ್ ರೇವಣ್ಣ ಅವರಿಗೆ ಸಾಕಷ್ಟು ಕಂಟಕಗಳು ಎದುರಾಗ್ತಾ ಇದೆ. ಈಗ
ಏನು ಒಂದು ವೈದ್ಯರ ಒಂದು ಟೆಸ್ಟ್ ಆಗಿದೆ. ಈಗ ಬೆಂಗಳೂರಿಗೆ ಕೂಡ ಕರ್ಕೊಂಡು ಹೋಗ್ತಾ ಇರುವಂತದ್ದು, ಅಲ್ಲಿ ಜಡ್ಜ್ ನಿವಾಸದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ JDS ಕಾರ್ಯಕರ್ತರಿರ್ಬೋದು, ಅವ್ರ ಪಕ್ಷದ ಕಾರ್ಯಕರ್ತರಿರ್ಬೋದು, ಅವರ ಅಭಿಮಾನಿಗಳು ಇರ್ಬೋದು, ಸಾಕಷ್ಟು ಜನ ಕೂಡ ಬಂದು ಸ್ಟೇಷನ್ ಮುಂಭಾಗದಲ್ಲಿ ನಿಂತ್ಕೊಂಡಿದ್ರು. ಸೊ ಈಗಾಗಲೇ ಏನು ಒಂದು ಈ ಒಂದು ಭಾಗದಲ್ಲಿ ಅವರ ಒಂದು ಪ್ರಭಾವ ಕೂಡ ಹೆಚ್ಚಾಗಿರೋದ್ರಿಂದ ಪೊಲೀಸರು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಎಲ್ಲೂ ಕೂಡ ಯಾವುದೇ ತೊಂದರೆಗಳಾಗಬಾರ್ದು, ಸಾರ್ವಜನಿಕರಿಗೂ ಅಡಚಣೆಗಳು ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದಾಗಿ ಎಲ್ಲವನ್ನ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಪೊಲೀಸರ ಒಂದು KSRP ವಾಹನದ ಬೆಂಗಾವಲಿನಲ್ಲಿ ಕೂಡ ಪರೀಕ್ಷೆಯನ್ನ ಮಾಡಿಸಿದ್ರು, ಅಂದ್ರೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡೋಗಿ ತದನಂತರ ಆಸ್ಪತ್ರೆಯ ಹಿಂಬಾಗಿಲಿನಿಂದ ಆತರನ್ನ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾರೆ. ಸೊ ಮಾಧ್ಯಮಗಳ ಕಣ್ತಪ್ಪಿಸಿ ಮತ್ತೆ ವಾಪಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕೂಡ ಸೂರಜ್ ರೇವಣ್ಣ ನಮ್ಮ ಒಂದು ಕ್ಯಾಮರಾವನ್ನ ನೋಡ್ತಾ ಎಲ್ಲೋ ಒಂದ್ ಕಡೆ ಸ್ಮೈಲ್ ಮಾಡ್ತಾ ಇದ್ರು. ಸೊ ಅವರನ್ನ ಚೇಸ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಕೈಯನ್ನ ಹೀಗೆ ಮಾಡ್ತಾ ಸ್ಮೈಲ್ ಮಾಡ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ ಅನ್ನೋಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ರಜನಿ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ವೆಂಕಟೇಶ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೋತೀನಿ. ಈಗ ಕೋರಮಂಗಲದ ಜಡ್ಜ್ ನಿವಾಸದ ಬಳಿ ಇರುವಂತಹ ನಮ್ಮ ಪ್ರತಿನಿಧಿ ಆನಂದ್ ಅವ್ರನ್ನ ಮಾತಾಡ್ಸೋಣ. ಆನಂದ್, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರಬಹುದು ಅನ್ನುವಂಥದ್ದು, ಎಷ್ಟೊತ್ತಿಗೆ ಬರಬಹುದು ಅಂತ ಏನಾದ್ರೂ ಮಾಹಿತಿ ಇದೆಯಾ? ಜೊತೆಗೆ ಮುಂದಿನ ಪ್ರಕ್ರಿಯೆಗಳು ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರಜನಿ, ಪ್ರಮುಖವಾಗಿ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿರ್ತಕ್ಕಂಥ ಸೂರಜ್ ರೇವಣ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ಕೋರಮಂಗಲದಲ್ಲಿ ಇರ್ತಕ್ಕಂಥ ಜಡ್ಜ್ ನಿವಾಸದ ಬಳಿ ಎಲ್ಲಾ ರೀತಿಯ ಒಂದು ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ರಸ್ತೆಗಳಿಗೆ ಒಂದು ಬ್ಯಾರಿಕೇಡ್ ಹಾಕಿ ಎಲ್ಲ ರೀತಿಯ ಒಂದು ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಪ್ರಮುಖವಾಗಿ ಹಾಸನ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸೂರಜ್ ರೇವಣ್ಣ ವಿರುದ್ಧ ಒಂದು FIR ದಾಖಲಾಗಿರ್ತಕ್ಕಂಥದ್ದು. IPC ಸೆಕ್ಷನ್ 377, 342 ಹಾಗೆ 506 ಮತ್ತೆ 34 IPC ಸೆಕ್ಷನ್ ಅಡಿ ಈಗಾಗಲೇ FIR ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದ ಒಂದು ಗಂಭೀರತೆಯನ್ನು ಕೂಡ ರಾಜ್ಯ ಸರ್ಕಾರ ಅರ್ಥಕೊಂಡಿರ್ತಕ್ಕಂಥದ್ದು. ಜೊತೆಗೆ ಪವರ್ ಟಿವಿಯಲ್ಲೂ ಕೂಡ ನಾವು ನಿರಂತರವಾಗಿ ಸಂತ್ರಸ್ತನ ಏನೆಲ್ಲ ಒಂದು ದೌರ್ಜನ್ಯ ಆಯಿತು ಅಂತ ಸಂತ್ರಸ್ತನ ಬಳಿನೂ ಕೂಡ ನಾವು ಮಾತುಕತೆಯನ್ನು ನಡೆಸಿದ್ವಿ. ಸಂತ್ರಸ್ತನು ಕೂಡ ಸೂರಜ್ ರೇವಣ್ಣ ನಡೆಸಿರ್ತಕ್ಕಂಥ ಒಂದು ಲೈಂಗಿಕ ದೌರ್ಜನ್ಯದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಈ ನೆಲೆಯಲ್ಲಿ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಹೊಳೆನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗಿತ್ತು. ಈಗ ಅಧಿಕೃತವಾಗಿ ರಾಜ್ಯ ಸರ್ಕಾರ ಬೆಳಗ್ಗೆಯಷ್ಟೇ ಅದನ್ನ CID ತನಿಖೆಗೆ ಆದೇಶಿಸಿತ್ತು. ಈಗ CIDಗೆ ಹಸ್ತಾಂತರ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ CID ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಹಾಸನದಲ್ಲಿರ್ತಕ್ಕಂಥ ಸೂರಜ್ ರೇವಣ್ಣ ಅವರನ್ನ ಬೆಂಗಳೂರಿಗೆ ಕರೆತರ್ತಕ್ಕಂಥ ಒಂದು ಪ್ರಕ್ರಿಯೆನೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ಕೋರಮಂಗಲದಲ್ಲಿ ಇರ್ತಕ್ಕಂಥ ಜಡ್ಜ್ ನಿವಾಸದ ಮುಂದೆ ಹಾಜರುಪಡಿಸತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ಈ ಒಂದು ಜನಪ್ರತಿನಿಧಿಗಳ ಒಂದು ವಿಶೇಷ ಕೋರ್ಟ್ಗೆ ಈ ಒಂದು ಪ್ರಕರಣ ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೋರಮಂಗಲದ ಜಡ್ಜ್ ಮುಂದೆ ಈ ಒಂದು ಆರೋಪಿಯನ್ನ ಹಾಜರುಪಡಿಸತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ CID ಅಧಿಕಾರಿಗಳು ಸುಮಾರು ಒಂದು 3-4 ದಿನ ಕಸ್ಟಡಿಗೆ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈಗಾಗಲೇ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಂತ್ರಸ್ತ ಒಬ್ಬ ವ್ಯಕ್ತಿ ಮಾತ್ರ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಅದ್ರ ಮೇಲೆ FIR ಆಗಿರ್ತಕ್ಕಂಥದ್ದು. ಆದ್ರೆ ಹಾಸನದಲ್ಲಿ ಇದೇ ರೀತಿ JDS ಕಾರ್ಯಕರ್ತರ ಮೇಲೆ ಮತ್ತೆ ಗಂಡು ಮಕ್ಕಳ ಮೇಲೆ ಹಲವು ಬಾರಿ ಲೈಂಗಿಕ ದೌರ್ಜನ್ಯವನ್ನ ಅಸಹಜ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸಿರ್ತಕ್ಕಂಥ ಒಂದು ಆರೋಪ ಸೂರಜ್ ರೇವಣ್ಣ ಅವ್ರ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಗಾಗಿ ಸುಮಾರು 1 ವಾರಗಳ ಕಾಲ CID ಅಧಿಕಾರಿಗಳು ಒಂದು ಕಸ್ಟಡಿಗೆ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆದ್ರೆ ಜಡ್ಜ್ ಒಂದು 3-4 ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಒಂದೇ ಒಂದು FIR ದಾಖಲಾಗಿರ್ತಕ್ಕಂಥದ್ದು. ಇನ್ನೂ ಹಲವು ಸಂತ್ರಸ್ತರು ಏನಾದ್ರು ಮುಂದೆ ಬಂದು ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸದ್ಯ ಈಗ ದೇವೇಗೌಡರ ಒಂದು ಕುಟುಂಬನೂ ಕೂಡ ಕಳವಳಗೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಪದೇ ತಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಇಂಥ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ HD ರೇವಣ್ಣ ಅವರು ಕೂಡ ಜೈಲುವಾಸ ಆಗಿದ್ರು. ಮತ್ತೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸುಮಾರು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥದ್ದು. ಈಗ ಅವರ ದೊಡ್ಡ ಮೊಮ್ಮಗ ಸೂರಜ್ ರೇವಣ್ಣ ಅವರು ಕೂಡ ಜೈಲು ಸೇರ್ತಾರ ಅನ್ನೋ ಒಂದು ವಿಚಾರಗಳೇನಿದೆ, ಇದು ದೇವೇಗೌಡರ ಕುಟುಂಬ ಸದಸ್ಯರನ್ನ ಒಂದು ರೀತಿ ಕಳವಳ ಮಾಡಿರ್ತಕ್ಕಂಥದ್ದು. ಈ ವಿಚಾರದ ಬಗ್ಗೆ HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಅವರು ಮಾಧ್ಯಮಗಳ ವಿರುದ್ಧನೂ ಕೂಡ ಹರಿಯಾಯ್ತಾ ಇರ್ತಕ್ಕಂಥದ್ದು. ಈ ರೀತಿ ಪ್ರಶ್ನೆಗಳನ್ನ ನನ್ನ ಹತ್ರ ಕೇಳಬೇಡಿ, ನೀವೇನು ಬೆದರಿಕೆ ಆಗ್ತೀರಾ ಅನ್ನೋ ಒಂದು ವಿಚಾರಗಳು
ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ರೀತಿ ಕುಮಾರಸ್ವಾಮಿ ಅವರು ಈ ವಿಚಾರಗಳಿಂದ ನ್ಯೂಟ್ರಲ್ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಈಗ ದೇವೇಗೌಡರ ದೊಡ್ಡ ಮೊಮ್ಮಗ ಸೂರಜ್ ರೇವಣ್ಣ ಅವರಿಗೆ ಒಂದು CID ಕುಣಿಕೆಯನ್ನು ಕೂಡ ಬೀಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಕೂಡ ಕಾನೂನಿನ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಸಂತ್ರಸ್ತ ಕೊಟ್ಟಿರ್ತಕ್ಕಂಥ ದೂರಿನ ಮೇರೆಗೆ FIR ಮಾತ್ರ ಆಗಿಲ್ಲ, ಸೂರಜ್ ರೇವಣ್ಣ ಅವರ ಆಪ್ತನು ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದ್ರ ಮೇಲೂ ಕೂಡ ಒಂದು FIR ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟಕ್ಕೆ ಹೋಗ್ತಾ ಇದೆ. ಹಾಗಾಗಿ CID ತನಿಖೆಗೆ ರಾಜ್ಯ ಸರ್ಕಾರ ಬೆಳಿಗ್ಗೆ ಇಷ್ಟೇ ಆದೇಶಿಸಿತ್ತು. ಈಗ ಹೆಚ್ಚಿನ ವಿಚಾರಣೆ ಮಾಡೋದಕ್ಕೆ ಆರೋಪಿ ಸೂರಜ್ ರೇವಣ್ಣ ಅವರನ್ನ ಕಸ್ಟಡಿ ತಗೊಳ್ಳೋದಕ್ಕೆ ಪೊಲೀಸ್ CID ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಸದ್ಯ ಇಲ್ಲಿ ಕೋರಮಂಗಲ ಜಡ್ಜ್ ಮುಂದೆ ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಹಾಸನ ಬಿಟ್ಟು ಅರ್ಧ ದಾರಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಕೇವಲ 1 ಗಂಟೆಯಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಸುಮಾರು ಒಂದು 3-4 ದಿನಗಳ ಕಾಲ ಒಂದು ಪೊಲೀಸ್ ಒಂದು CID ಕಸ್ಟಡಿಗೂ ಕೂಡ ನೀಡತಕ್ಕಂಥ ಸಾಧ್ಯತೆ ಇದೆ. ರಜನಿ. ಓಕೆ, ಥ್ಯಾಂಕ್ ಯು ಆನಂದ್. ಹಾಗೆ ವೆಂಕಟೇಶ್, ನಿಮಗೂ ಕೂಡ ಥ್ಯಾಂಕ್ ಯು, ಮಾಹಿತಿ ಕೊಟ್ರಿ.